ರೂಮಿಂದ ಇವಾಗ ತಾನೇ ಚೆಕ್ಔಟ್ ಆಗ್ಬಿಟ್ಟು ಹುಣಸೂರಿಗೆ ಬಂದು ಇಲ್ಲಿ ಯಾವ್ದು ಬೆಟ್ಟಕ್ಕೆ ಹೋಗ್ತಾ ಇದ್ದಲ್ಲ ಹಿಮಾವತ್ ವೇಣುಗೋಪಾಲ ಸ್ವಾಮಿ ಬೆಟ್ಟ. ಹಿಮಾವತಿ ಎಷ್ಟು ದೂರ ಆಗುತ್ತೆ ಇಲ್ಲಿಂದ ಇನ್ನು 150. ಟಿಫನ್ಗೆ ಹಾಕಿದ್ದೀವಿ. ಅಮ್ಮನ ಕೈ ರುಚಿ. ಅಮ್ಮನ ಕೈ ರುಚಿ. ಹಾಂ ಟಿಫನ್ ಮಾಡ್ಕೊಂಡು ವೇಣುಗೋಪಾಲ ಸ್ವಾಮಿ ಬೆಟ್ಟ ನೋಡೋಕ್ಕೆ ಹೋಗೋಣ ಹೇಗಿರುತ್ತೆ ಅಂತ. ಸೊ ಫಸ್ಟ್ ಟಿಫನ್ ಮಾಡೋಣ ಬನ್ನಿ. ಟಿಫನ್ಗಾಗಿ ಅಮ್ಮನ ಕೈ ರುಚಿ ಕ್ಯಾಂಟೀನ್ ಹತ್ರ ಹೊರಗಡೆ ಕಾಯ್ತಾ ಇದ್ದೀವಿ ನಮ್ಮ ಹುಡುಗರೆಲ್ಲ ಸೇರಿಕೊಂಡು. ಸೊ ನಮ್ಮ ಡ್ರೈವರನ್ನ ಅವಾಗ ನಮ್ಮ ಹುಡುಗರು ಕಾಯ್ತಾ ಇದ್ದಾರೆ. ನಮ್ಮ ಹುಡುಗ ತರ್ತಾ ಇದ್ದಾನೆ. ಹಾಂ ಕೊಡಪ್ಪ ಬಿಸಿಬೇಳೆ ಬಾತ್. ನಮ್ದೇ ಬಿಸಿಬೇಳೆ ಬಾತ್. ಬಿಸಿಬೇಳೆ ಬಾತ್ ಟೇಸ್ಟ್ ಮಾಡಿ ನೋಡೋಣ ಯಾವ ಥರ ಇರುತ್ತೆ ಅಂತ. ಟೇಸ್ಟ್ ಮಾಡು ನಾಗೇಂದ್ರ. ಚೆನ್ನಾಯ್ತಾ? ನಾವೊಂದ್ಸಲ ಟೇಸ್ಟ್ ಮಾಡೋದು. ನಾವು ಟೇಸ್ಟ್ ಮಾಡಿ ಅದು ನಂದು. ಅದು ಏಯ್ ನೀನು ತಗೊಬಂದೆ ತಿನ್ನಲೇ. ಅಯ್ಯೋ ಎಷ್ಟು ಜನ ಇದ್ರಣ್ಣ? ಸಂಡೆ ಹೇಳಪ್ಪ ರಜ. ಯಾಕೆ ಅಲ್ಲಿ ಲೈನಲ್ಲಿ ನಿಂತಿದ್ಯಾ? ಯಾಕೆ ನಿಂತಿದ್ದೀವಿ ಅಂದರೆ ಹಿಮಾವತ್ ವೇಣುಗೋಪಾಲ ಸ್ವಾಮಿ ಬೆಟ್ಟಕ್ಕೆ ನಿಂತಿದ್ದೀವಿ ಲೈನಲ್ಲಿ. ಸಂಡೆ ಬೇರೆ ಜಾಸ್ತಿ ಕಿವಿ ಇದೆ ನೋಡಿ. ಎಲ್ಲಿಗನ ಕಿವಿ ಇದೆ. ಏನಕ್ಕೆ 1.5 ಕಿಲೋಮೀಟರ್ ಇದೆ. ಏನಕ್ಕೆ ಇಷ್ಟೊಂದು ಕ್ಯೂ ಇದು? ಸಂಡೆ ಇವತ್ತು. ಯಾಕೋಸ್ಕರ ಇದು ಕ್ಯೂ? ದೇವ್ರು ನೋಡೋಕ್ಕೋಸ್ಕರ ಮೇಲ್ಗಡೆ ಹಿಮಾವತ್ ವೇಣುಗೋಪಾಲ. ಅದೇ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಾ? ಇಲ್ಲ, ಇಲ್ಲಿಂದ ಗೇಟ್ ವರೆಗೂ ಕ್ಯೂ ಅಲ್ಲಿ ನಿಂತ್ಕೊಳ್ಳೋದು. ಅಲ್ಲಿಂದ ಟಿಕೆಟ್ ತಗೊಂಡು ಅಲ್ಲಿಂದ ಬಸ್ ಇದೆ, ಗೌರ್ಮೆಂಟ್ ಬಸ್, KSRTC ಬಸ್ಸಲ್ಲಿ ಹೋಗಿ ಬರೋದು. ಬಸ್ಗೆ ಹೋಗಕ್ಕೆ ಇವಾಗ ಇಲ್ಲಿ ಕ್ಯೂ ನಿಂತ್ಕೋಬೇಕಾ? ಹೌದು ಹೌದು. ಅಲ್ಲಿ ನಮ್ಮ ಬಸ್ ಬಿಡಲ್ವಾ ಅಲ್ಲಿಗೆ? ನಮ್ಮ ಬಸ್ ಎಲ್ಲ ಬಿಡಲ್ಲ. ನಮ್ಮ TT ಕಾರು ಸಫಾರಿ ಜೀಪ್ ತರ ಜೀಪ್ ಇರುತ್ತೆ. ಆ ಜೀಪಲ್ಲಿ ಹೋಗ್ಬೋದು 6 ಜನ. ಕಾಸು ಜಾಸ್ತಿ ಆಗುತ್ತೆ. ಹೌದಾ? ಎಲ್ಲಿ ಸಿಗುತ್ತೆ ಕಾರ್? ಅದು ಅಲ್ಲೇ ಇದೆಯಲ್ಲ ಮುಂದೆ ಸಿಗುತ್ತಾ? ಅಲ್ಲಿ ಸಿಗುತ್ತೆ. ಇಲ್ಲ ಅಂದರೆ ಕಮ್ಮಿ ಬೇಕು ಅಂದರೆ ಬಸ್ಸಲ್ಲಿ ಹೋಗ್ಬೇಕು. ಕಮ್ಮಿ ಬೇಕಾದ್ರೆ ಬಸ್ಸಲ್ಲಿ ಹೋಗ್ಬೇಕು. ಓಕೆ ಓಕೆ ಓಕೆ. ನೀವು ಯಾವ್ದ್ರಲ್ಲಿ ಹೋಗ್ತಾ ಇದ್ದೀರಿ ಇವಾಗ? ನಾವು ಬಸ್ಸಲ್ಲೇ ಹೋಗ್ತಾ ಇರೋದು. ಬಸ್ಸಲ್ಲೇ ಹೋಗ್ತೀರಾ? ಅಷ್ಟು ಬುದ್ಧಿ ಇಲ್ವೇನಾ ನಿನ್ಗೆ? ನಮ್ಮ ಹುಡುಗ ಏನೋ ಇಲ್ಲಿ ತಗೊಳಕ್ ಹೋಗಿದ್ದಾನೆ. ನಾವು ಹೋಗೋಣ ಬನ್ನಿ. ಎಷ್ಟು ಮಚ್ಚ ಒಂದು? ಏನು ಮೇ 80 ಪ್ರತಿಷ್ಠ ಎಷ್ಟಣ್ಣ ಮಾವಿನಕಾಯಿ? KG 150. ಬಚ್ಚೋಳು ಮಕ್ಕಳು ಬೆಟ್ಟಕ್ಕೆ ಹೋಗೋದಕ್ಕೆ ಇವತ್ತು ಸಂಡೇ ಇದರಿಂದ ಸಿಕ್ಕಾಪಟ್ಟೆ ಜನ. ನಮ್ಮ ಹುಡುಗ ಹೊಟ್ಟೆ ಹಸಿವು ತಡ್ಕೊಳ್ಳಾರ್ದೆ ಇಲ್ಲಿ ಹೋಗಿ ಮಾವಿನಕಾಯಿ ತಿಂದ. ಅದು ಕೋತಿ ತಿನ್ನಂಗೆ ತಿಂತವನೆ ಪಾಪ. ಅವ್ನು ಎಷ್ಟು ತಿಂದರೂ ದಪ್ಪನೇ ಆಗ್ತಿಲ್ಲ. ಅದೊಂದು ಅವನಿಗೆ ಬೇಜಾರಾಗುವಂಥ ವಿಷಯ. ನಾವಂತೂ ಸಿಕ್ಕಾಪಟ್ಟೆ ಅಲ್ಲಿದೆ ನೋಡ್ರಿ ಲೈನು. ಅಲ್ಲಿ ಆರ್ಚ್ ಕಾಣ್ತಾ ಇದೆಯಲ್ಲ, ಆರ್ಚ್ ಗಂಟ ಲೈನ್ ಇದೆ. ಏನು ಮಾಡೋದು, 1 ಕಿಲೋಮೀಟ್ರ್ ಇದೆ. ಸೊ 1 ಅವರ್ ಆಗ್ಬೋದು. ನೋಡೋಣ ಎಷ್ಟೊತ್ತಿಗೆ ಸಿಗುತ್ತೆ ಅಂತ ಬಸ್ಸು. 1 ಅವರ್ ಆಗುತ್ತೆ. 2 ಅವರ್ ಆಗುತ್ತಾ? ಇಲ್ಲ ಬರ್ರಿ ನಿಧಾನಕ್ಕೆ ಹೋಗಣ್ರೆ. ನೆಕ್ಸ್ಟ್ 1 ಅವರ್ಗೆ ಬಸ್ ಹತ್ತುತ್ತೀವಿ ಗ್ಯಾರಂಟಿ. ಹೌದಾ? ಹೌದು. ಪಕ್ಕನಾ? 1:30ಗೆ ಬಸ್ ಹತ್ತುತ್ತೀವಿ. 1:30 2 ಗಂಟೆ 3 ಗಂಟೆ ಅಷ್ಟೊತ್ತಿಗೆ ಇಲ್ಲಿ ಕೆಳಗಡೆ ಇರ್ತೀವಿ. ಓಕೆನಾ? ಅದು ಪಕ್ಕ. ಓಕೆ ಹೋಗಿ ಬನ್ನಿ ನೋಡೋಣ ಮುಂದೆ ಏನೋ ಹೇಗಿರುತ್ತೆ. ಇದೆಲ್ಲ ಆಗಷ್ಟರಲ್ಲಿ ಮುಗಿದ ಕತೆ. ಇಲ್ಲಿ ನೋಡು, ಓಹೋ ಫುಲ್ ರಶ್ಶು.
ಇಲ್ಲಿ ಟಿಕೆಟ್ ತಗೊಳ್ಳೋದು, ಇಲ್ಲಿ ಟಿಕೆಟ್ ತಗೊಂಡು ಹಿಂಗೆ ಹೋಗೋದು. ಒಬ್ಬೊಬ್ಬರು ಕೊಡಿ, ಯಾವನೋ ಲೇಡೀಸು ಇಲ್ಲಿ ಬಂದು ಇಲ್ಲೇ ಹೋಗ್ಲಿ. ಮೊದಲು ಅಲ್ಲಿ ನಿಂತಿದ್ವಿ, ತಿರ್ಗಾ ಅಲ್ಲಿಂದ ಇಲ್ಲಿ ಗೊಂಡೈತೆ ಹುಡುಗರು ಮುಂದೆ ಹೋಗೋದಾರ ಅನ್ಸುತ್ತೆ. ನಾವು ಫಸ್ಟ್ ಅಲ್ಲಿ ನಿಂತಿದ್ವಲ್ಲ, ಅಲ್ಲಿಂದ ಇನ್ನೂ ದೂರ ಆಗ್ಬಿಟ್ಟಿದ್ವಿ. ಮಾತಾಡಮ್ಮ. ಹಾಯ್ ಫ್ರೆಂಡ್ಸ್. ಮಾತಾಡು. ಏನ್ ಹೆಸರು ನಿಂದು? ಏನ್ ಓದ್ತಾ ಇದೀಯಾ? ಫಸ್ಟ್ ಸ್ಟ್ಯಾಂಡರ್ಡ್. ಫೋರ್ತ್ ಸ್ಟ್ಯಾಂಡರ್ಡ್. ಎಲ್ಲಿಂದ ಬಂದಿರೋದು? ಯಾವ ತಾಲೂಕು? ಆಟೋಗ್ರಾಫ್ ಮಾಡಿ ಮೇಡಮ್. ಓ, ಮಂಡ್ಯ ಜಿಲ್ಲೆ. ನೋಡು ಹುಷಾರಾಗ್ಬಿಟ್ಟ. ಮಂಡ್ಯ ಅಂದ ತಕ್ಷಣ ಹುಷಾರಾಗ್ಬಿಟ್ಟ ಅವನು, ಭಯ ಪಡ್ಬಿಟ್ಟ. ಬೀಗ್ ರೂಟ್ ಕರೆಯಲ್ಲ ಅದಕ್ಕೆ ಬೀಗ್ ರೂಟ್ ಏನಾದ್ರು ಹೇಳು, ಹೇಳ್ಬಿಡು. ಗೋವಿಂದ ಗೋವಿಂದ. ಮನೆಗೆ ನಾವು ಹೋದ್ರೆ ನೀವು ಅಲ್ಲೇ ಇರ್ತೀರಾ ಗೋವಿಂದ. ಫೈನಲಿ ಬಾರವಾರ ಇಲ್ಲಿ ಬರಬಾರ್ದು ಅಂತ ಡಿಸೈಡ್ ಆಗ್ಬಿಡಿ ಗೋವಿಂದ. ಗೋವಿಂದ. ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಭಾನುವಾರ ಬಂದ್ಬಿಟ್ಟಿದ್ದೀವಿ. ಸೊ ಇಲ್ಲಿಂದ ಸಿಕ್ಕಾಪಟ್ಟೆ ಜನ ಇದ್ದಾರೆ, ಹೋಗಕ್ಕೆ ಆಗ್ತಾ ಇಲ್ಲ. ಕ್ಯೂವಲ್ಲಿ ಒಂದು 2 ಅವರ್ ನಿಂತಿದ್ದೀವಿ. ನಮ್ಮ ಅಚ್ಚ ಇವನು ಯಾರೊಂದು ಸೆಂಟ್ರಲ್ ಹೋಗ್ತಾರೆ ಅಂತ ಕಾಯ್ಕೊಂಡಿದ್ದಾನೆ, ಸೆಕ್ಯೂರಿಟಿ ಹತ್ರ. ಯಾರು ಸೆಂಟ್ರಲ್ ಹೋಗ್ಬೇಡಿ ಅಂತ ಕಾಯ್ತಾ ಇದ್ದಾರೆ. ಅವ್ರಿಗೊಂದು ಸೆಲ್ಯೂಟು ಅಲ್ಲ, ಸನ್ಮಾನ ಮಾಡಬೇಕು ಸಂಜೆ ಹೋಗ್ಬೇಕಾರೆ. ಯಾಕಂದ್ರೆ ಇವಾಗ 2 ಸನ್ಮಾನಕ್ಕೆ ಆಲ್ರೆಡಿ ಆಗಲ್ಲ. ಇವಾಗ ನಿಂತ್ಕೊಂಡು ನಮ್ಮ ಹುಡುಗರೆಲ್ಲ ಬೇಜಾರು ಮಾಡ್ಬಿಟ್ಟವ್ರೆ, ಸುಸ್ತಾಗ್ಬಿಟ್ಟವ್ರೆ. ಅವ್ರಿಗೇನೋ ಜ್ಯೂಸ್ ಗೀಸ್ ತಂದ್ಕೊಡ್ಬೇಕಂತ ನಮ್ಮ ಟ್ರಿಪ್ ಮ್ಯಾನೇಜರ್ಗೆ ಹೇಳ್ತಾ ಇದೀವಿ. ಜ್ಯೂಸ್ ಗೀಸ್ ಏನಾದ್ರು ತಂದ್ಕೊಡ್ರಿ ಮ್ಯಾನೇಜರ್ ಅವರೇ. ಆಗ್ಮೇಲೆ ಇವಾಗ ದೇವ್ರ ದರ್ಶನ ಆಗ್ಬೇಕಂದ್ರೆ ಇವರು ನೆಟ್ಟಿಗೆ ನಿಂತ್ಕೊಳ್ಳಲ್ಲ ಅಂತವ್ರೆ. ಏನ್ ಮಾಡ್ಕೊಡ್ತೀರಿ? ಏನು ಹೇಳ್ರಿ, ಇವಾಗ ಏನ್ ಮಾಡ್ಕೊಡ್ತೀರಿ ಹೇಳ್ರಿ. ಸೆಕ್ಯೂರಿಟಿ ಗಾರ್ಡ್ ಬರೀ ಜ್ಯೂಸ್ ಸಾಕಾ? ನಾವು ಸ್ವಲ್ಪ ವಿಡಿಯೋ ಮಾಡಂಗೆ. ಯಾರು ಅಲ್ಲ ಇದು ನೋಡ ಹಾಗೆ ಅವರೇನಾ ಸೆಕ್ಯೂರಿಟಿ ಗಾರ್ಡ್? ನೀವು ಸೆಂಟ್ರಲ್ ಯಾರು ಹೋಗ್ಬಾರ್ದು ಅಂತ ನೋಡ್ಕೊಂತವ್ರ. ಇನ್ನೂ ಅಷ್ಟು ದೂರ ಹೋಗ್ಬೇಕಲ್ಲೋ. ಹಂಗು ಹಿಂಗು ಮಾಡಿ ಹತ್ರ ಬಂದಿದ್ದೀವಿ. ನವೀನ್ ಅವ್ರಿಗೆ ತುಂಬ ಧನ್ಯವಾದಗಳು. ಅಲ್ಲಿಂದ ಯಾರು ಸೆಂಟ್ರಲ್ಲಿ ಲೈನ್ಗೆ ಹೋಗ್ದಂಗೆ ನೋಡ್ಕೊಂಡಿದ್ದಾರೆ, ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಎಲ್ಲರೂ ಚಪ್ಪಾಳೆ ಹೊಡೀರಪ್ಪ. ಇವಾಗೇನು ಇನ್ನು ಸ್ವಲ್ಪ ದೂರ ಇದೆ, ಅಲ್ಲಿ ಟಿಕೆಟ್ ತಗೊಂಡು ಒಳಗೆ ಹೋಗ್ಬೇಕು. ಅಲ್ಲೊಂದು ಲೈನ್ ಐತೆ ಇನ್ನೊಂದು. ಭಾನುವಾರ ಬಂದರೆ ಇದೇ ಗತಿ. ಸರ್ ಲೈನ್ ಹೇಳೋದು ಕೇಳಿ, ಅಲ್ಲಿ ಕೂತಿದ್ವಿ, ಅಲ್ಲಿ ಅಂಗಡಿ ಹತ್ರ ಹೋಗಿಲ್ಲ. ಯಾರು ಎಲ್ಲಿದ್ವಿ, ಎಲ್ಲಿ ನಿಂತ್ಕೊಂಡಿದ್ವಿ? ಅಲ್ಲಿ ಅಲ್ಲೇ ಹೋಗಿ, ಮತ್ತೆ ಅಲ್ಲಿಗೆ ಹೋಗಿಡಿ. ಎಲ್ಲಿ ನಿಂತಿರಲ್ಲ ಹೋಗ್ಬಿಡಿ. ನಿಮ್ಮ ಮುಂದೆ ಯಾರಿದ್ರು ಅದ್ರ ಹೋಗಿ. ಬಂದ್ವಿ ಸರ್. ಮತ್ತೆ 2 ಬಸ್ ಬಂದಿದ್ದಾವೆ. ಏನೋ ಮೋಸ್ಟ್ಲಿ 2 ಬಸ್ಸಲ್ಲಿ ನಾವು ಹೋಗ್ಬೋದು ಅನ್ಸುತ್ತೆ. ನೋಡೋಣ. ಅಲ್ಲಿ ಒಂದು ಬಸ್ ಜನ ಇದ್ದಾರೆ, ಈ ಕಡೆ ಒಂದು ಬಸ್ ಜನ ಇದ್ದಾರೆ.
ಅಲ್ಲೊಂದು ಇಲ್ಲೊಂದು. ಮೋಸ್ಟ್ಲಿ ಬಸ್ಸಲ್ಲಿ ಹೋಗ್ಬೋದು. ಕಡೆಗೂ ಟಿಕೆಟ್ ಹತ್ರ ಬಂದಿದ್ದೀವಿ. ಹಾಂ ಮಾಡ್ತಾ ಇದ್ದೀವಿ ಹೇಳೋಣ. ಹಾಂ ಆಧಾರ್ ಇಲ್ಲೂ ಫ್ರೀ. ನಿಮ್ಗಂತೂ ಡಬಲ್ ಅದೃಷ್ಟ ಬಿಡ್ರಿ, ಬಿಡಲ್ಲ ಅಂದ್ರೆ ಬಿಡ್ರಿ. ಹೋಗಮ್ಮ, ನಾವೇ ಕಂಡಿದ್ದೀವಿ ಕಣ, ಅವರಲ್ಲ ಹೋಗಿ. ಅಲ್ಲಲ್ಲ ಅವ್ರು ಕಂಡಿದ್ದಾಗ ನೀವೇ ಅವ್ರ ಜೊತೆ ಮಾತಾಡ್ತಿರೋದು. ಜಗಳಕ್ಕೆ ಬರೋದಲ್ಲ, ಮತ್ತೆ ಅಲ್ಲಿ ನಿಂತ್ಕೊಂಡು ನೀವು ಒಳಗೆ ನುಗ್ಗಂದ್ರೆ ಏನೋಡ ನೋಡ್ರ. ಏ ತಾಣಿದೀವಿ ಬರ್ರಿ. ಏ ನಿಮ್ಮನ್ನ ನಾವು ತಗೊಂಡಿದ್ವು. ಎಲ್ಲದಕ್ಕೂ ನಿಂತ್ಕೊಳಕ್ಕಾಗಲ್ಲ ಸರ್. ಸಿಸ್ಟಮ್ ಮಾಡಿರೋದು ಇಲ್ಲಿಂದ ಹಾಂ ಮಚ್ಚ ಹಾಯ್ ಮಾಡ. ಇಲ್ಲಿ ನಮ್ದು ಅಲ್ಲಿಂದ ಇಲ್ಲಿಗೆ ಬರೋಷ್ಟೊತ್ತಿಗೆ ಒಂದು ಸಾಹಸ ಮಾಡ್ದಂಗೆ ಆಯ್ತು, ಯುದ್ಧ ಮಾಡ್ದಂಗೆ ಆಯ್ತು. 3 ಅವರ್ ನಿಂತಿರೋದು, ಯುದ್ಧ ಮಾಡ್ದಂಗೆ ಆಯ್ತು. ನೀವು ಬೇಗ ಬಂದ್ಬಿಟ್ರಿ. ಇಷ್ಟೊತ್ತು ಮಳೆ ಇರಲಿಲ್ಲ, ಇವಾಗ ಮಳೆ ಬರ್ತೈತೆ. ಸಿದ್ದರಾಮಯ್ಯ ಹೇಳಿದ್ರೆ ಟಾರ್ಪಲ್ ಆಗ್ತಾವ. 2 ಕಡೆ ಟಿಕೆಟ್ ಕೊಡ್ತಾರೆ ಇಲ್ಲಿ, ಅಲ್ಲೊಂದು ಇಲ್ಲೊಂದು. ಇಲ್ಲ